ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಥಮ PUC ಸಾಹಿತ್ಯ ಸಂಚಲನ ಎನ್ನುವಂಥ ಪಠ್ಯಪುಸ್ತಕದಲ್ಲಿ 2 ಗದ್ಯಭಾಗಗಳನ್ನು ನೋಡಿದ್ದೇವೆ. ಒಂದು ಗಾಂಧಿ, ಇನ್ನೊಂದು ರಾಗಿ ಮುದ್ದೆ. ಈಗ ನಾವು 3ನೇ ಒಂದು ಗದ್ಯಭಾಗವಾದಂಥ H ನರಸಿಂಹಯ್ಯನವರು ಬರೆದಂಥ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂಥದ್ದನ್ನು ಕವಿ ಕಾವ್ಯದ ಪರಿಚಯದ ಹಿನ್ನೆಲೆ, ಅದರ ಜೊತೆಗೆ ಇಲ್ಲಿ ಅದರ ಒಂದು ಪ್ರಬಂಧದ ಒಂದು ಆಶಯವನ್ನು ಕುರಿತು ಇಲ್ಲಿ ನಾವು ನೋಡಿದ್ವಿ. ಹಾಗಾದರೆ H ನರಸಿಂಹಯ್ಯನವರು ನಾವು ಇವತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಒಂದು ಕುತೂಹಲತೆಯು ಇವತ್ತು ಯಾರನ್ನೂ ಬಿಟ್ಟಿಲ್ಲ, ಅದು ಬಿಡುವುದು ಕೂಡ ಇಲ್ಲ ಅನ್ನುವಂಥ ಒಂದು ನೆಲೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದನ್ನು ನಾವು ತಿಳಿಯುವುದು ಅಸಾಧ್ಯ ಅಂತ ನಮಗೆ ಗೊತ್ತಿದ್ರೂ ಸಹಿತ ನಾವೇನು ಮಾಡ್ತಾ ಇದ್ದೇವೆ, ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂತ ನಾವು ಹಾತೊರಿತಾ ಇದ್ದೇವೆ. ಹಾಗಾದರೆ ನಾವು ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಂಥ ಎಷ್ಟೋ ಜನ ಇವತ್ತು ಜ್ಯೋತಿಷ್ಯವನ್ನು ಹೇಳುವಂಥವ್ರು ಸ್ತ್ರೀ ಸಾಮಾನ್ಯರನ್ನು ಇವತ್ತು ಏನು ಮಾಡಕತ್ತಾರೆ ಅಂತಂದ್ರೆ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ನೆಲೆಯಲ್ಲಿ ಇವತ್ತು ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತನ್ನುವಂಥದ್ದನ್ನು ಇಟ್ಕೊಂಡು ಇಲ್ಲಿ ಬರಿತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಇವತ್ತು ಇಲ್ಲಿ ಸಾಕಷ್ಟು ಅಂಶಗಳನ್ನು ನೋಡಿದ್ವಿ. ಹಾಗಾದರೆ ಪ್ರಕೃತಿಯ ಒಂದು ಘಟನೆ, ಪ್ರಕೃತಿಯಲ್ಲಿ ನಡೀತಾ ಇರುವಂಥ ಪ್ರತಿಯೊಂದು ಘಟನೆಗಳು ಕೂಡ ಇವತ್ತು ಆದಿಮಾನವನನ್ನು ಏನು ಮಾಡಿದ್ರು ಅಂತಂದ್ರೆ ಭಯಭೀತನನ್ನಾಗಿ ಮಾಡಿದ್ರು. ಆ ಭಯಭೀತನಾಗಿ ಮಾಡಿದ್ದಕ್ಕಾಗಿ ಇವತ್ತು ಅವ್ರು ಏನು ಮಾಡಿದ್ರು, ಬಹುಪಾಲು ಇವತ್ತೇನು ಮಾಡಿದ್ರು, ನಂಬಿಕೆಗಳ ಹಿನ್ನೆಲೆಯಲ್ಲೇ ಇವತ್ತವರು ರೂಪುಗೊಂಡರು. ಅದೇ ರೀತಿಯಾಗಿ ಗುಡುಗು, ಮಿಂಚು, ಸಿಡಿಲು ಇವೆಲ್ಲವನ್ನು ನೋಡಿ ಇವತ್ತು ಸಾಕಷ್ಟು ಭಯಭೀತನಾಗಿಬಿಟ್ಟ ಆದಿಮಾನವ. ಆಗ ಮಧ್ಯಾಹ್ನ ಗ್ರಹಣ ನಡೆದಾಗ ಏನಾಗ್ತದೆ ಅಂತಂದ್ರೆ ಕತ್ತಲೆ ಆಗಿರ್ತದೆ. ಕತ್ತಲೆ ಆದಾಗ ಅವೆಲ್ಲ ತಮ್ಮ ಗೂಡುಗಳನ್ನು ಸೇರ್ಕೊಳ್ತಾವ. ಇದು ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ರಹಸ್ಯವನ್ನು ಇವತ್ತವರು ಎದುರಿಸಬೇಕಾಗಿದೆ. ಇಲ್ಲಿ ಎಷ್ಟೇ ಧೈರ್ಯಶಾಲಿಯಾದಂಥ ವ್ಯಕ್ತಿ ಇದ್ರೂ ಕೂಡ ಆತನಿಗೆ ನಡುಕನ್ನು ಉಂಟು ಮಾಡುವಂಥ ಒಂದಿಷ್ಟು ಏನಂದ್ರೆ ಭೂಕಂಪ ಆಗ್ಬೋದು, ರೋಗ ರುಜಿನಗಳು, ಕನಸು ಇವೆಲ್ಲವನ್ನ ಇವತ್ತು ಅಲ್ಲಿ ಕಂಡುಕೊಂಡ್ರು. ಈ ಎಲ್ಲ ರಹಸ್ಯಗಳು ಹೆಂಗ, ಆ ರಹಸ್ಯಗಳ ಯಾವ ರೀತಿಯಾಗಿ ಇದಾವ ಅನ್ನೋದನ್ನ ಇವತ್ತು ತಿಳಿದುಕೊಳ್ಳುವಂಥದ್ದು ಒಂದು ಬದುಕು. ಹಾಗಾದರೆ ನಾವು ಇಲ್ಲಿ ಒಂದು ಕಡೆಗೆ ಪ್ರಾಚೀನ ಜ್ಯೋತಿಷ್ಯದ ಇವತ್ತ ಉಗಮ ಖಗೋಳಶಾಸ್ತ್ರದಲ್ಲಿ ಕಂಡು ಬರ್ತದ. ಅದು ನಿರಂತರ ಸತ್ಯಶೋಧನೆಯ ವಿಜ್ಞಾನದ ಒಂದು ಮಹೋನ್ನತಿ ನೋಡ್ರಿ. ಖಗೋಳಶಾಸ್ತ್ರದಲ್ಲಿ ಜ್ಯೋತಿಷ್ಯ ಕಂಡು ಬಂದರೂ ಸಹಿತ ಇವತ್ತಿದು ನಿರಂತರವಾದಂಥ ಒಂದು ಏನಾಗಿದೆ ಅಂತಂದ್ರೆ ಇಲ್ಲಿ ವಿಜ್ಞಾನದ ಸತ್ಯಶೋಧನೆಯ ಒಂದು ಮಹತ್ವತೆ ಆಗಿದೆ. ನಾನು ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳಿದ್ದೇನೆ ಏನಂತಂದ್ರೆ ಇವತ್ತು 5 ಅಂಶಗಳು ನಮಗೆ ಮುಖ್ಯವಾಗಿರುವಂಥದ್ದು. ಒಂದೇದು ವಸ್ತುನಿಷ್ಠತೆ. ವಸ್ತುನಿಷ್ಠತೆ. ಎರಡನೇದು ಇವತ್ತ ಪುನರಾವೃತ್ತಿ ಸಾಮರ್ಥ್ಯ. ಪುನರಾವೃತ್ತಿ ಸಾಮರ್ಥ್ಯ. ಮೂರನೇದು ಇವತ್ತ ದೃಢತೆ. ದೃಢತೆ. ಇವತ್ತು ಒಟ್ಟಾರೆಯಾಗಿ ನಾವು 4 ಅಂಶಗಳನ್ನು ಇಲ್ಲಿ ಕಾಣ್ತೇವೆ. ಒಂದು ವಸ್ತುನಿಷ್ಠತೆ, ಪುನರಾವೃತ್ತಿ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ. 4ನೇದು ವಿಶ್ವ ಮಾನ್ಯತೆ. ಈ 4 ಅಂಶಗಳಿದ್ದಾಗ ಮಾತ್ರ ಇವತ್ತು ನಾವು ಒಂದು ವಿಜ್ಞಾನ ಅಂತೀವಿ. ಈ ವಿಜ್ಞಾನಕ್ಕೆ ತನ್ನದೇ ಆದಂಥ ಒಂದು ವಸ್ತುನಿಷ್ಠತೆ ಇದೆ, ಅದಕ್ಕೆ ಒಂದು ನಿಖರತೆ ಅನ್ನುವಂಥದ್ದು ಇದೆ. ಹಾಗೆ ಪುನರಾವೃತ್ತಿಯ ಸಾಮರ್ಥ್ಯ. ಆ ಇವತ್ತು ನಿಖರತೆ ಏನಿದೆಯಲ್ಲ, ಈ ವಸ್ತುನಿಷ್ಠತೆ ಏನಿದೆಯಲ್ಲ, ಈ ವಸ್ತುನಿಷ್ಠತೆಯನ್ನು ಪುನರ್ ಏನು ಮಾಡೋದು, ರಚಿಸೋದು, ಪುನರಾವೃತ್ತಿಯನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಇವತ್ತು ವಿಜ್ಞಾನ ಹೊಂದಿದೆ. ಅದಕ್ಕೊಂದು ದೃಢತೆ ಇದೆ, ದೃಢವಾದಂಥದ್ದು ಇದೆ, ವಿಶ್ವಮಾನ್ಯತೆಯನ್ನು
ವಿಜ್ಞಾನದ ಬಗ್ಗೆ ಸಾಕಷ್ಟು ಇವತ್ತೇನು ಮಾಡಿದಂಥವು ಹಂಬಲವನ್ನು ವ್ಯಕ್ತಪಡಿಸಿದಂಥವು. ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಇವತ್ತು ಸಾಧನೆಗಳನ್ನು ಮಾಡಿದಂಥವು. ಅದಕ್ಕಾಗಿ ಅವ್ರು ಏನು ಮಾಡಿದರು ಅಂತಂದರೆ ಯಾವುದೇ ಒಂದು ವಿಷಯ ವಿಜ್ಞಾನ ಅಂತ ಅನಿಸಿಕೊಳ್ಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂತ ಹೇಳ್ತಾರೆ ಅಂದರೆ ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ ಇವೆಲ್ಲ ಇದ್ದಾಗ ಮಾತ್ರ ಇವತ್ತು ಅದು ಒಂದು ತೃಪ್ತಿಯನ್ನು ಪಡೀತದೆ. ವಿಜ್ಞಾನದ ಎಲ್ಲ ಶಾಖೆಗಳು ಇವತ್ತು ಅಪೂರ್ಣತೆಯಿಂದ ಆರಂಭವಾದರೂ ಸಹಿತ ಇಲ್ಲಿ ಇದಕ್ಕೆ ಏನು ಅಂತಂದ್ರೆ ವಿಜ್ಞಾನದ ಒಂದು ಮಿತಿ, ಕಾಲದಲ್ಲಿ ಬಳಕೆಯಲ್ಲಿದ್ದಂಥ ಹೊರಟಾದಂಥ ಉಪಕರಣಗಳು. ನಾವು ಒಂದು ವಿಜ್ಞಾನವನ್ನು ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡುವಂಥ ಹಂತದಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಇಲ್ಲಿ ಸರಿಯಾಗಿ ಸದ್ಬಳಕೆಯಾಗದೇ ಇರುವಂಥ ಉಪಕರಣಗಳಿರ್ತವೆ. ಅದೇ ರೀತಿಯಾಗಿ ಹೊರಟಾದಂಥ ಒಂದು ಉಪಕರಣಗಳು, ಜ್ಞಾನದ ಒಂದು ಕೊರತೆ ನಮಗೆ. ಆದಾಗ್ಯೂ ಸಹಿತ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ನಾಲ್ಕನ್ನು ಇವತ್ತು ಇಟ್ಕೊಂಡು ಒಂದು ವಿಜ್ಞಾನ ಇವತ್ತು ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಜ್ಯೋತಿಷ್ಯ ವಿಜ್ಞಾನದೊಟ್ಟಿಗೆ ಹೋಗೋಕ್ಕೆ ಸಾಧ್ಯ ಆಗುವುದಿಲ್ಲ. ವಿಜ್ಞಾನಕ್ಕೆ ಏನೈತೆ ಅಂದರೆ ನಿಖರತೆ ಇದೆ. ನಿಖರತೆ ಅಂತಂದ್ರೆ ಅದು ಏನನ್ನು ಸ್ಪಷ್ಟಪಡಿಸ್ತೇವೆ ಅಂದರೆ ಅದಕ್ಕೊಂದು ವಸ್ತುನಿಷ್ಠತೆ ಅನ್ನುವಂಥದ್ದೈತೆ, ಒಂದು ವಸ್ತುವಿನ ನಿಷ್ಠತೆ ಅನ್ನೋದೈತೆ. ಅದಕ್ಕೆ ಅದರದಾದಂಥ ಒಂದು ವಸ್ತು ಐತೆ. ಅದನ್ನು ನಾವು ಮತ್ತೆ 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 ಇವತ್ತು ಪುನರಾವೃತ್ತಿ ಮಾಡ್ಬೋದು. ಪುನರಾವೃತ್ತಿಯನ್ನು ಮಾಡುವಂಥ ಒಂದು ಸಾಮರ್ಥ್ಯ ಇವತ್ತು ನಾವು ಪ್ರಯೋಗಶಾಲೆಗೆ ಹೋದಾಗ ಆ ಪ್ರಯೋಗಶಾಲೆಯಲ್ಲಿ ನಾವು H2O ಅನ್ನುವಂಥದ್ದು ಪರೀಕ್ಷೆ ಮಾಡಬೇಕಾದ್ರೆ ಅದಕ್ಕೊಂದು ನಿಖರತೆ ಅನ್ನುವಂಥದ್ದು ಇರ್ತದೆ. ಹೈಡ್ರೋಜನ್ ಅನ್ನುವಂಥದ್ದು, ಹೌದಾ, ಸಾರಜನಕ, ಇಂಗಾಲ ಡೈಆಕ್ಸೈಡ್, ಇವತ್ತು ಗಂಧಕ ಅನ್ನುವಂಥದ್ದನ್ನು ಇವತ್ತು ನಾವೇನು ಮಾಡ್ತೀವಲ್ಲೇ ಒಂದೊಂದನೇ ಅಧ್ಯಯನ ಮಾಡ್ತೀವಿ. ಅವಾಗ ಅವು ಯಾವಾಗಲೂ ವಸ್ತುನಿಷ್ಠವಾಗಿರ್ತಾವೆ. ಅದು ಇವತ್ತು ಪುನರಾವೃತ್ತಿಯ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತದೆ. ದೃಢತೆ ಅಂತಂದ್ರೆ ನಿಶ್ಚಿತತೆ ಇರ್ತದೆ. ವಿಶ್ವಮಾನತೆಯನ್ನು ಪಡ್ಕೊಂಡಿರ್ತದ. ಇದೆಲ್ಲವನ್ನ ಗ್ರಹಿಸಿಕೊಂಡು ಇವತ್ತು ಅದೇನು ಮಾಡ್ತದೆ ಅಂತಂದರೆ ಇಲ್ಲಿ ನಿರಂತರವಾದಂಥ ಒಂದು ಸತ್ಯ ಶೋಧನೆಯೇ ವಿಜ್ಞಾನದ ಮೂಲ ಹಂಬಲ ಆಗಿರ್ತದೆ. ಮಹೋನ್ನತಿಯಾಗಿರ್ತದೆ, ಅದಕ್ಕೊಂದು ಮಹೋನ್ನತಿ ಕಾರಣ ಆಗಿರ್ತದೆ. ಅದೇ ರೀತಿಯಾಗಿ ನಮ್ಮ ಇತರ ಶಾಖೆಗಳಂತೆ ವಿಜ್ಞಾನದ ಬೇರೆ ಬೇರೆ ಶಾಖೆಗಳಂತೆ ಇವತ್ತು ನಾವು ಪ್ರಾಚೀನ ಖಗೋಳಶಾಸ್ತ್ರ ಸಹ ಇವತ್ತು ಹಲವಾರು ತಪ್ಪು ಗ್ರಹಿಕೆಗಳನ್ನು ಇವತ್ತು ಪಡೆದುಕೊಂಡು ಒಂದಿಷ್ಟು ನಾವು ಸರಿಯಾದಂಥ ನಿಖರವಾದಂಥ ದೃಢವಾದಂಥ ಮಾಹಿತಿಗಳನ್ನು ಪಡ್ಕೊಂಡ್ರೆ ಇವತ್ತು ಖಗೋಳಶಾಸ್ತ್ರದಲ್ಲಿ, ಪ್ರಾಚೀನ ಖಗೋಳಶಾಸ್ತ್ರದಲ್ಲಿ ವಿಜ್ಞಾನ ಏನು ಮಾಡ್ತಂತಂದ್ರೆ ಒಂದಿಷ್ಟು ತಪ್ಪು ಗ್ರಹಿಕೆಗಳನ್ನು ಇಲ್ಲಿ ಕಾಣ್ತದೆ. ನಕ್ಷತ್ರ ಖಚಿತವಾದಂಥ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಕೂಡ ಇವತ್ತು ಮನುಷ್ಯನನ್ನು ಆಕರ್ಷಣೆ ಮಾಡ್ತಾವ. ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವಂಥ ಜೀವಿಗಳು ಅವುಗಳ ಬಗ್ಗೆ ಏನು ಮಾಡಿದ್ರು ಅಂತಂದ್ರೆ ಮತ್ತಷ್ಟು ಇವತ್ತು ಕುತೂಹಲತೆಯನ್ನು ವ್ಯಕ್ತಪಡಿಸ್ಕೊಂಡು ನಾವು ತಿಳಿಬೇಕು ಯಾವುದು ಇವತ್ತು ನಮ್ಮ ರಹಸ್ಯಮಯವಾಗಿದೆಯೋ ಅದನ್ನು ನಾವೇನು ಮಾಡಬೇಕು, ಸಂಶೋಧನೆಯ ಮುಖಾಂತರವಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಕುತೂಹಲತೆ ಅವರನ್ನು ಕಾಣುತ್ತೆ. ಹಾಗಾದರೆ ಇವತ್ತು ಏಕೈಕ ಸಾಧನ ಕಣ್ಣುಗಳಿಂದ ನೋಡುವುದಷ್ಟೇ ಇತ್ತು. ಆದರೆ ಇವತ್ತು ಬೆಳೀತಾ 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 ಏನಾಯಿತು ಅಂತಂದ್ರೆ ಕೈಗಳಿಂದಲೂ ಕೂಡ ಮಾಡುವಂಥ ಒಂದು ಏನಂತಂದ್ರೆ ಪ್ರಯೋಗಾಲಯ ಬಂತು. ಕೈಗಳಿಂದ ಮಾಡುವಂಥ ವಿಜ್ಞಾನವೂ ಕೂಡ ಇವತ್ತೇನಾಯ್ತು ಹೊರ ಹೊಂದಿದ್ದಾರೆ. ಅದಕ್ಕಾಗಿ ಅವ್ರು ಏನು ಮಾಡಿಬಿಟ್ರು ಅಂತಂದರೆ ಇಲ್ಲಿ ನಾವು ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳು ಅಂತ ಹೇಳ್ತೀವಿ. ನೋಡ್ರಿ, ಆ 9 ಗ್ರಹಗಳು ಯಾವುವು ಅಂದಾಗ ಇಲ್ಲಿ ಆ 9 ಗ್ರಹಗಳು ಸೂರ್ಯ, ಚಂದ್ರ, 9 ಗ್ರಹ. ಒಂದನೇದು ಸೂರ್ಯ, ಚಂದ್ರ, ಗುರು, ಶುಕ್ರ, ಶನಿ, ರಾಹು, ಕೇತು,
ಶುಕ್ರ ಶನಿ ರಾಹು ಕೇತು ಅಂತ ನೋಡಿದ್ರೆ ಮಂಗಳ ಮಂಗಳ ಹೌದಾ 5 6 7 7 8 9 ಇವತ್ತ 9 ಗ್ರಹಗಳು. ಈ 9 ಗ್ರಹಗಳಲ್ಲಿ ನಾವು ಮುಖ್ಯವಾಗಿ ಸೂರ್ಯ ಮತ್ತು ಚಂದ್ರ ಹೌದಾ ಸೂರ್ಯ ಮತ್ತು ಚಂದ್ರನನ್ನ ನೋಡಿದ್ರ ಇಲ್ಲಿ ಸೂರ್ಯ ಮತ್ತು ಚಂದ್ರನು ಗ್ರಹಗಳಲ್ಲ, ಇವರೇನು ನಕ್ಷತ್ರಾದಿಗಳು. ಇವೆರಡೇನ್ರಿ ನಕ್ಷತ್ರ ಅಂತ ಕೊಟ್ಟರು ಹೌದ್ರಿ ನಕ್ಷತ್ರ. ಹಾಗಾದ್ರೆ ಇವು ಯಾವ ರೀತಿಯಾದಂತ ಒಂದು ನಕ್ಷತ್ರ? ಇಲ್ಲಿ ಸೂರ್ಯ ನಕ್ಷತ್ರವಾದರೆ ನೋಡಿ, ಸೂರ್ಯನಿಗೆ ನಕ್ಷತ್ರ ಚಂದ್ರ, ಸೂರ್ಯ ನಕ್ಷತ್ರ ಆಗ್ತಾನೆ, ಚಂದ್ರ ಉಪಗ್ರಹ. ಚಂದ್ರ ಏನಾಗ್ತದೆ ಉಪಗ್ರಹ. ಇವೆರಡು ಬಿಟ್ಟರೆ ಇರುವುದಂತವೆಲ್ಲ ಇನ್ನ ಗ್ರಹಗಳು ಆದಿ ಹೌದಾ. ಅದರ ಆಧಾರದ ಮೇಲಿಂದ ಇವತ್ತು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಇವತ್ತು ಅದರ ಜೊತೆಗೆ ರಾಹು ಕೇತುಗಳು, ರಾಹು ಮತ್ತು ಕೇತು, ಮಂಗಳ ನೋಡಿ ಸೂರ್ಯ ಚಂದ್ರ ಗುರು ಶುಕ್ರ ಶನಿ ರಾಹು ಕೇತು ಮತ್ತು ಮಂಗಳ. ಈ ಗ್ರಹಗಳಲ್ಲಿ ಇವತ್ತು ಒಂದು ಸೂರ್ಯ ಇವತ್ತ ನಕ್ಷತ್ರ, ಚಂದ್ರ ಉಪಗ್ರಹ. ಇದರ ಜೊತೆಗೆ ರಾಹುಕೇತುಗಳ ಅಸ್ತಿತ್ವದಲ್ಲಿ ಇಲ್ಲದೆ ಇರುವವು ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ಇವತ್ತ ವಿಜ್ಞಾನಿಗಳ ಪರಿಕಲ್ಪನೆಯೊಳಗ ಅವು ಕೃತಕವಾದಂತಹ ಒಂದು ಬಿಂದು. ಹಾಗಾದ್ರೆ ಜ್ಯೋತಿಷ್ಯದ ಆಧಾರವಾಗಿ ಇವತ್ತು 9 ಗ್ರಹಗಳಲ್ಲಿ 2 ಗ್ರಹಗಳು ಇಲ್ಲ. ಅವೆರಡು ಗ್ರಹಗಳು ಯಾವುವು? ಇದಲ್ಲದೆ ಜ್ಯೋತಿಷಿಗಳಿಗೆ ನಿಖರವಾದಂತಹ ಒಂದು ಕಾಲದ ಪರಿಕಲ್ಪನೆ ಇರೋದಿಲ್ಲ. ಜ್ಯೋತಿಷಿಗಳಿಗೆ ಇವತ್ತ ಕಾಲದ ಒಂದು ಪರಿಕಲ್ಪನೆ ಇರೋದಿಲ್ಲ. ಕಾಲದ ಪರಿಕಲ್ಪನೆ ಅಂತಂದ್ರೆ ಅದರ ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಇವತ್ತು ಹೆಚ್ಚಾಗಿದೆ. ಎದರ ಪ್ರಾಮುಖ್ಯತೆ ಹೆಚ್ಚಾಗಿದೆ? ಕಾಲಘಟ್ಟದ ಪರಿಕಲ್ಪನೆ ಅವ್ರಿಗೆ ಇರಂಗಿಲ್ಲ ಹೌದಾ. ಅವರು ಇವತ್ತು ಏನಾಗ್ತದೆ ಅದನ್ನಷ್ಟೇ ಹೇಳುವುದು. ಕಾಲಘಟ್ಟದ ಒಂದು ಪರಿಕಲ್ಪನೆ ನೋಡ್ರಿ, ಇಲ್ಲಿ ನಿಖರವಾಗಿ ಹಿಂಗೈತಿ ಇದೈತಿ ಇದ ರೀತಿಯೊಳಗೆ ಆಗಾಕತ್ತೈತಿ ಅಂತ ಹೇಳೋದಿಲ್ಲ. ಆಗಬಹುದು, ಆಗ್ಲಿಕ್ಕೂ ಇಲ್ಲ ಅಂತ ನೋಡ್ರಿ. ನಾವು ಜ್ಯೋತಿಷ್ಯವನ್ನು ಕೇಳಕ್ಕೆ ಹೋದರೆ ನಿಮ್ಗೆ ಇವತ್ತು ಒಳ್ಳೇದಾಗೋದ್ರಿ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಅಂದ್ರೆ ಆಟಗಳ ಮೇಲೆ ದೀಪ ಇಟ್ಟಾಗೆ ಮಾತಾಡ್ತಾರೆ. ಮುಂದೆ ಬರ್ತೀನಿ ಹೇಳ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಒಂದು ಭಾಗ. ನಾವು ವಿಜ್ಞಾನವನ್ನು ಅಧ್ಯಯನ ಮಾಡಿದಾಗ ವಿಜ್ಞಾನದ ಪ್ರಕಾರವಾಗಿ ಇವತ್ತು ಆ ಗ್ರಹಗಳು ಸೂರ್ಯನ ಒಂದು ಭಾಗಗಳಾಗಿವೆ. ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಒಂದು ಭೌತಿಕ ಸ್ವರೂಪವನ್ನು ಪಡೆದುಕೊಂಡು ಸೂರ್ಯನ ಹಾಗೆ ಭೌತಿಕ ಒಂದು ಇವತ್ತು ಸ್ವರೂಪವನ್ನು ಅವು ಪಡೆದುಕೊಳ್ತವೆ. ಇಲ್ಲಿ ಭೂತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವಂಥ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ, ಮಿಲಿಯನ್ ಅಂತಂದ್ರೆ ಇವತ್ತು 10 ಲಕ್ಷ, 10 ಲಕ್ಷಕ್ಕೆ 1 ಮಿಲಿಯನ್ ಅಂತ ಹೇಳ್ತೀವಿ. ಆ ಮಿಲಿಗಟ್ಟಲೆ ಮೈಲಿಗಳ ದೂರದಲ್ಲಿ ಇವತ್ತು ಆಕಾಶ ಮತ್ತು ಭೂಮಿಯ ಅಂತರ ಇದೆ. ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಸಾಕಷ್ಟು ಏನಂತಂದ್ರೆ ಪ್ರಭಾವವನ್ನು ಬೀರ್ತಾವ ಎಂಬುದನ್ನು ಗ್ರಹಿಸುವುದು ಅಸಾಧ್ಯ. ನೋಡಿ, ಇವತ್ತು ಈ ರಾಶಿಗಳು ದೂರದ ಮಿಲಿಯನ್ ಗಟ್ಟಲೆ ದೂರದ 10 ಲಕ್ಷ ದೂರದಲ್ಲಿದ್ದಾವೆ ಹೌದಾ. ಅವು ಮನುಷ್ಯನ ಮತ್ತು ರಾಶಿ ಮೇಲೆ ಹೆಂಗ ಇವತ್ತು ಪ್ರಭಾವ ಬೀರ್ತಾವ ಹೌದಾ. ಹೆಂಗ ಪ್ರಭಾವ ಬೀರಕ್ಕೆ ಸಾಧ್ಯತೆ? ಸೂರ್ಯ ಮೇಲದನ, ಚಂದ್ರ ಮೇಲದನ, ಬುಧ ಮೇಲದನ, ಗುರು ಮೇಲದನ, ಶುಕ್ರ ಶನಿ ಮಂಗಳ ಇವೆಲ್ಲ ರಾಹು ಕೇತುಗಳು ಮೇಲೆ. ಅಲ್ಲಿಂದ ಹೆಂಗೆ ಇವ್ರ ಮೇಲೆ ಇವತ್ತು ಪ್ರಭಾವ ಮೇಲೆ ಬೀರ್ತಾವು? ಮನುಷ್ಯನ ಎಲ್ಲ ಗುಣಗಳನ್ನು ಇವತ್ತು ಗ್ರಹಗಳಿಗೆ ಆರೋಪಿಸುವುದು ಇವತ್ತು ನಮ್ಗೆ ಹಾಸ್ಯಾಸ್ಪದ ಅನಿಸ್ತದೆ. ಮನುಷ್ಯನ ಎಲ್ಲ ಒಂದು ಗುಣಲಕ್ಷಣಗಳೇನದಾವ ನೋಡ್ರಿ. ಇವ್ನು ರಾಹು ಬಡ್ದತಾನೆ, ಇವ್ನು ಕೇತು ಬಡ್ದತಾನೆ ಅಂತ ಇರ್ತೀವಲ್ಲ ಆಡು ಭಾಷೆಯೊಳಗೆ, ಅದೆಲ್ಲ ತಪ್ಪು ಕಲ್ಪನೆ ಅಂತ ಹೇಳ್ತಾರೆ. ಗ್ರಹಗಳ ಒಂದು ಸ್ಥಾನ, ಶುಭ ಅಶುಭ, ಸ್ನೇಹಪರ ಶತ್ರು ಸೇಡಿನ ಒಂದು ಭಾವನೆಯನ್ನು ಹೊಂದುವುದು
ಇವತ್ತು ಒಂದು ಆಗುತ್ತವೆ ಎಂಬುದು ಒಂದು ನಂಬಿಕೆ ಪ್ರಚಲಿತವಾಗಿದೆ. ಆಗ್ತದೆ ಇವತ್ತು ನಮಗೆ ಅನ್ನುವಂಥದ್ದು ಒಂದು ನಂಬಿಕೆಯಿಂದ ಪ್ರಚಲಿತವಾಗುವಂಥದ್ದು. ಇವತ್ತು ನಮ್ಮಿಂದ ಇದಾಗ್ತಪ್ಪ, ಸ್ನೇಹ ಪರವಾದಂಥದ್ದು, ಶುಭ ಅಶುಭ ಗಳಿಗೆಗಳು, ಆಮೇಲೆ ಇಲ್ಲಿರ್ತಾ ಇರುವಂಥದ್ದು ಏನಂತಂದ್ರೆ ಸ್ಥಾನಗಳು. ಯಾವ ಸ್ಥಾನ ಎಲ್ಲಿರ್ತದೆ? ಕುಜನ ಸ್ಥಾನ 4ನೇ ಮನೆ, ಶುಕ್ರನ ಸ್ಥಾನ 5ನೇ ಮನೆ, ಗುರುವಿನ ಸ್ಥಾನ 4ನೇ ಮನೆ ಅಂತ ಹಿಂಗೇನು ಅವ್ರ ಜ್ಯೋತಿಷ್ಯಗಳ ಮನೆಗಳನ್ನು ಹಾಕಿ ಹೇಳ್ತಿರ್ತಾರಲ್ಲ, ಆ ರೀತಿಯಾಗಿ ಇಲ್ಲೂ ಕೂಡ ಶುಭ ಅಶುಭಗಳು ಇವತ್ತೇನಾಗ್ತಾವ ಅಂತಂದ್ರೆ ಒಂದು ನಂಬಿಕೆಯ ಮೇಲೆ ಹೋಗ್ತಾವ. ಅವು ನಂಬಿಕೆಯ ಮೇಲೆ ಪ್ರಚಲಿತ ಆಗ್ಬಿಟ್ಟಾವ, ಹೋಗ್ಬಿಟ್ಟಾವ ಈಗಾಗಲೇ. ಇವತ್ತು ಭಾವನೆಯನ್ನು ಒಂದು ನಾವು ಯಾವ ರೀತಿಯಾಗಿ ಅದನ್ನು ವ್ಯಕ್ತಪಡಿಸ್ಕೊತೀವೋ ಆ ರೀತಿಯಾಗಿ ಇಲ್ಲಿ ಅದು ನಡೀತದೆ. ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳು ನೋಡ್ರಿ. ಪ್ರಾಚೀನ ಜನಾಂಗದಲ್ಲಿ ಇವತ್ತು ತಪ್ಪಾಗಿ ಕಾಣಿಸ್ತಾ ಇರುವಂಥದ್ದು, ಮೊದಲಿನ ಕಾಲದಲ್ಲಿ ಏನಿತ್ತಂತಂದ್ರೆ ಮೂಢನಂಬಿಕೆಗಳು ಬಹಳಷ್ಟಿದೆ. ಆ ಮೂಢನಂಬಿಕೆಗಳನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ರು ಅಂತಂದರೆ ಇಲ್ಲಿ ಅವರೆಲ್ಲ ಭವಿಷ್ಯತ್ತನ್ನು ಕೇಳಕ್ಕೆ ಹೋಗ್ತಾ ಇದ್ರು. ಇವತ್ತು ಅರ್ಚಕರ ಕಡೆಗೂ ವಿಜ್ಞಾನಿಗಳ ಕಡೆಗೂ ಇಲ್ಲಿ ಪಂಡಿತ ಪಾಮರ ಕಡೆಗೂ ಏನು ಮಾಡ್ತಾ ಇದ್ರು, ಅಲ್ಲಿ ತಮ್ಮ ಜ್ಯೋತಿಷ್ಯವನ್ನು ಕೇಳೋದಕ್ಕಾಗಿ ಹೋಗಿದ್ರು. ಆದರೆ ಇಲ್ಲಿ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡಂಥ ಆ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲಿ ಕೂಡ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರ್ತಾ ಇರುವುದು ಇವತ್ತು ದುರದೃಷ್ಟಕರ. ಇವತ್ತು ವಿಜ್ಞಾನ, ತಂತ್ರಜ್ಞಾನ, ಟೆಕ್ನಾಲಜಿ ಅಂತಕ್ಕಂಥದ್ದು ಎಷ್ಟು ವೇಗವಾಗಿ ಮುಂದುವರೆದದ್ದು ನೋಡ್ರಿ. ಮುಂದುವರೆದಲ್ಲ, ಮುಂದುವರೆದ್ರೂ ಸಹಿತ ನಾವೆಲ್ಲೂ ಏನಿದೆ ಅಂತಂದ್ರೆ ನಂಬಿಕೆಗಳ ಮೇಲೆ ಕುಂತ್ಕೊಂಡ್ಬಿಟ್ಟು ಇನ್ನೂ ನಾವು ನಂಬಿಕೆಯಲ್ಲಿದ್ದೀವಿ. ಇವತ್ತು ಏನಂತಂದ್ರೆ ಅಜ್ಞಾನ, ಅನಕ್ಷರತೆ ಅನ್ನುವಂಥದ್ದು ಏನೈತಲ್ಲ, ಅದು ನಮ್ಮಿಂದ ಇನ್ನೂ ಹೋಗಿಲ್ಲ. ನಾವಿನ್ನ ನಂಬಿಕೆ ಒಳಗೆ ಅದನ್ನು ಮಾಡ್ಬೇಡ ಹಂಗಾಕತಿ, ರಾಹು ಕಾಲಿನಾಗ ಎಲ್ಲಿಗೆ ಹೋಗ್ಬೇಡ ಏನು ಆಕತಿ, ಭೂತ ಕಾಲಿನಾಗ ಎಲ್ಲಿಗೆ ಹೋಗ್ಬೇಡ ಏನಾಕತಿ, ಹಿಂಗೆ ನಾವು ಗ್ರಹಗತಿಗಳನ್ನು ನಂಬ್ಕೊಂಡು ಏನು ಮಾಡಿಬಿಟ್ಟು ಕುಂತ್ಬಿಟ್ಟು ಹೆಚ್ಚಿನ ಒಂದು ಪ್ರಭಾವವನ್ನು ನಾವೇನು ಮಾಡಿದಾವ ಅಂತಂದ್ರೆ ಈ ಯುಗದಲ್ಲಿ, ಈ ಕಲಿಯುಗದಲ್ಲಿ ಹೆಚ್ಚಿನ ಒಂದು ಪ್ರಭಾವದಲ್ಲಿ ನಮಗೆ ಅವೇನು ಮಾಡಕತ್ತಾವ ಅಂತಂದ್ರೆ ಇಲ್ಲೇ ಹಿನ್ನೆಲೆಯಾಗಿ ಬೆನ್ನು ಹತ್ತಿ ಬರಾಕೈತವ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕಾ ಕಾಲ ಮತ್ತು ಯಮಗಂಡ ಕಾಲ ಈ 3 ಅಂಶಗಳ ಅಡಿಪಾಯವಾಗಿ ಬಂದಿರ್ತವೆ ನೋಡಿ. ಜ್ಯೋತಿಷ್ಯ ರಾಹುಕಾಲ, ಗುಳಿಕಾ ಕಾಲ, ಯಮಗಂಡ ಕಾಲ ನೋಡ್ರಿ. ಈ 3 ಕಾಲಗಳು ರಾಹು ಕಾಲಕ್ಕೆ ಏನು ಕೆಲಸ ಮಾಡಿದ್ರೆ ಎಲ್ಲಿ ಹೋಗ್ಬಾರ್ದು, ಗುಳಿಕಾ ಕಾಲದಲ್ಲಿ ನೀವು ಏನು ಮಾಡಿದ್ರೆ ಎಲ್ಲಿ ಹೋಗ್ಬಾರ್ದು, ಯಮಗಂಡ ಕಾಲದಲ್ಲಿ ಏನು ಮಾಡಕ್ಕೆ ಹೋಗ್ಬಾರ್ದು. ಯಮಗಂಡ ಅಂತಂದ್ರೆ ನಮ್ಮ ಸಾವು ಯಾವಾಗ ಬರ್ತಕ್ಕಂಥ ಗೊತ್ತಿಲ್ಲ. ಆ ಯಮಗಂಡ ಕಾಲದಲ್ಲಿ ನೀವೇನು ಮಾಡಬೇಡಿ ಅಂತ ಏನು ಮಾಡ್ತಾರೆ ಜ್ಯೋತಿಷಿಗಳು ಹೇಳ್ಬಿಡ್ತಾರೆ. ಇವು 3 ಮುಖ್ಯವಾದಂಥ ಒಂದು ಅಂಶಗಳು ಎದಕ್ರಿ? ಜ್ಯೋತಿಷ್ಯಕ್ಕೆ. ರಾಹುಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ, ರಾಹುಕೇತುಗಳು ಅಸ್ತಿತ್ವದಲ್ಲಿಲ್ಲ, ಅವಿಲ್ಲದೇ ಇರುವಾಗ ರಾಹು ಕಾಲ, ಗುಳಿಕಾ ಕಾಲಗಳಿಗೆ ಸಹಜವಾಗಿ ಯಾವ ಅರ್ಥವೂ ಇರುವುದಿಲ್ಲ ನೋಡಿ. ಇವತ್ತು ಅವಿಲ್ಲ ಅಂದ್ಬಿಟ್ಟಾಗ ನಾವು ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡೋದು? ರಾಹು ಕಾಲ ಇಲ್ಲ, ಗುಳಿಕಾ ಕಾಲ ಇಲ್ಲ ಅಂತಂದಾಗ ರಾಹುಕೇತುಗಳ ಅಸ್ತಿತ್ವದ ಬಗ್ಗೆ ನಾವು ವಿಚಾರ ಮಾಡಿ ಏನು ಪ್ರಯೋಜನ ಇಲ್ಲ. ಜ್ಯೋತಿಷ್ಯದ ಪ್ರಕಾರ ರಾಹು ಕಾಲದಲ್ಲಿ ಪಯಣ ಮೀನ್ಸ್ ಪ್ರಯಾಣ. ರಾಹು ಕಾಲದೊಳಗೆ ನೀವು ಪ್ರಯಾಣ ಮಾಡಬೇಡಿ, ಮದುವೆ ಮಾಡ್ಕೋಬೇಡಿ, ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಡಿ, ಶುಭ ಕಾರ್ಯಗಳನ್ನು ಇವತ್ತು ನಡೆಸಬಾರ್ದು, ಮಾಡಬಾರ್ದು ಅಂತ ಹೇಳ್ತದೆ. ಹೌದಾ? ಇವತ್ತು ನಾವು ಮುಹೂರ್ತವನ್ನು ಕೇಳ್ತೀವಿ, ಚಲೋ ಮುಹೂರ್ತ ಇದ್ದಾಗ ಮದುವೆ ಇಟ್ಕೋತೀವಿ, ಚಲೋ ದಿನಗಳು ಬಂದಾಗ, ಚಲೋ ಮುಹೂರ್ತಗಳು ಬಂದಾಗ ಅಥವಾ ಚಲೋ ತಾರೀಖುಗಳು ಬಂದಾಗ ಏನು ಮಾಡ್ತೀವಿ ಅಂತಂದ್ರೆ ನಾವಲ್ಲಿ ನಮ್ಮ ಇವತ್ತು ಕಾರ್ಯಕ್ರಮಗಳನ್ನು ಮಾಡ್ಕೋತೀವಿ. ಅದು ಪ್ರಯಾಣ ಆಗಿರ್ಬೋದು, ಮದುವೆ ಆಗಿರ್ಬೋದು, ಇವತ್ತು ಇಲ್ಲಿ ಧಾರ್ಮಿಕ ಕಾರ್ಯಗಳಾಗಿರ್ಬೋದು. ಆದರೆ ನಾವು ಪ್ರತಿದಿನ ಪ್ರತಿಕ್ಷಣ ನೋಡ್ಕೊಂಡು ಕುಂದ್ರಕ್ಕಾಗತ್ತಾ? ಇವತ್ತು ಅದನ್ನು ನೋಡಿಕೊಂಡು ಕುಂದ್ರಲು ನಮಗೆ ಸಾಧ್ಯವಿಲ್ಲ. ಅದಕ್ಕೆ ಈ ನಂಬಿಕೆ ನಿಜವಾದಂಥ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟ ವಿಮಾನಗಳು, ರಾಹುಕಾಲದೊಳಗೆ ವಿಮಾನಗಳು ಹೊರಟುಬಿಟ್ಟ, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಅಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ ನೋಡ್ರಿ. ಅವುಗಳು ರಾಹುಕಾಲವನ್ನು ತಪ್ಪಿಸಲು ಕಾಯುವುದಿಲ್ಲ. ಒಂದು ಮಾತನ್ನು ಸ್ಪಷ್ಟಪಡಿಸಿಕೊಳ್ತೇನೆ, ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ ನೋಡ್ರಿ. ನಾವು ಬಸ್ ಒಳಗೆ ಕುಂತು ಪ್ರಯಾಣ ಮಾಡ್ತೇವೆ, ಅದನ್ನು ನಾವು ಏನು ಮಾಡೋದಿಲ್ಲ, ರಾಹು ಕಾಲ ಕೇಳೋದಿಲ್ಲ, ಗುಳಿಕಾ ಕಾಲ ಕೇಳೋದಿಲ್ಲ, ಯಮಗಂಡ ಕಾಲ ಕೇಳೋದಿಲ್ಲ. ನಾವು ನೇರವಾಗಿ ಹೋಗ್ಬೇಕು
ಪ್ರತಿನಿತ್ಯ ಕಾಲೇಜಿಗೆ ಬರ್ತೇವೆ. ಪ್ರತಿನಿತ್ಯ ಕಾಲೇಜಿಗೆ ಬರಬೇಕಾದ್ರೆ 9 ಗಂಟೆಗೆ ರಾಹುಕಾಲ ಐತಪ್ಪ, 8:30 ರಾಹುಕಾಲ ಐತಿ, ಅಥವಾ ಯಮಗಂಡ ಕಾಲ ಐತಿ, ಗುಳಿಕಾ ಕಾಲ ಐತಿ, ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಳಕ್ಕಾಗತ್ತೇನ್ರಿ? ಇಲ್ಲ. ನಾವು ನಮ್ಮ ಕೆಲಸದ ಮೇಲೆ ಶ್ರದ್ಧೆ ಪ್ರಾಮಾಣಿಕತನವನ್ನು ಇಟ್ಬಿಟ್ರೆ ಇವತ್ತು ಈ ಏನಂತಂದ್ರೆ ಜ್ಯೋತಿಷ್ಯ ಅನ್ನೋದು ಇಲ್ಲ ಅಂತನ್ನುವಂಥದ್ದಕ್ಕೆ ಒಂದು ಅರ್ಥವನ್ನು ನಾವು ಕೊಡಬೇಕು. ಇವತ್ತೊಬ್ಬ ರೈಲನ್ನು ಹೊಡೆಯೋಣ, ರೈಲನ್ನು ಓಡಿಸುವಂಥ ಒಬ್ಬ ಚಾಲಕ ಅಥವಾ ವಿಮಾನನ ಓಡಿಸುವಂಥ ಒಬ್ಬ ಚಾಲಕ ಇವತ್ತು ಅವನ್ನೆಲ್ಲ ನೋಡ್ಕೊಂಡು ಕುಂದ್ರಕ್ಕಾಗೋದಿಲ್ರಿ. ಯಾಕಂದ್ರೆ ಅವ್ರ ಕೆಲಸದಲ್ಲಿ ಅವ್ರು ಯಾವಾಗಲೂ ನಿರತರ ಆಗ್ತಾ ಇರ್ತಾರೆ. ಜಾತಕಗಳು ಕೂಡ ಇವತ್ತು ಜ್ಯೋತಿಷ್ಯದ ಆಧಾರಗಳ ಮೇಲೆ ರಚಿತವಾಗಿರ್ತವೆ. ಜಾತಕವನ್ನು ನಾವು ಹುಟ್ಟಿದ ತಕ್ಷಣದಲ್ಲೇ ಇವತ್ತು ನಮ್ಮ ಜಾತಕವನ್ನು ತೆಗೆಸ್ಕೊಂಡ್ಬಿಡ್ತಾರೆ. ಇವತ್ತು ನಮ್ಮ ಗಣ ಯಾವ್ದೈತಿ, ರಾಶಿ ಯಾವ್ದೈತಿ, ಇವತ್ತು ನಮ್ದು ದೇವಗಣ ಆಯಿತು, ರಾಕ್ಷಸ ಗಣ ಆಯಿತು, ಮನುಷ್ಯ ಗಣ ಆಯಿತು, ಈ ರೀತಿಯಾಗಿ ಗಣಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಹೌದಾ? ಇವತ್ತು ಆ ಜಾತಕದ ಮುಖಾಂತರವಾಗಿ ನಾವು ಇವತ್ತು ಏನು ಮಾಡ್ತೀವಿ, ಜ್ಯೋತಿಷ್ಯದ ಆಧಾರದ ಮೇಲೆ ನಾವು ನಮ್ಮ ಬದುಕನ್ನು ರಚಿಸಿಕೊಳ್ಳಕತ್ತೇವ. ಇಲ್ಲಿ ಆಗಬಾರ್ದು ಅಂತ ಹೇಳಿದ್ರು. ವ್ಯಕ್ತಿ ಹುಟ್ಟಿದಾಗ ಕಂಡುಬರುವಂಥ ಗ್ರಹಗತಿಗಳ ಆಧಾರದಿಂದ ಇವತ್ತು ಜ್ಯೋತಿಷ್ಯವನ್ನು ಬರೆಯಲಾಗ್ತದೆ. ಒಬ್ಬ ವ್ಯಕ್ತಿ ಹುಟ್ಟಿದ ಅಂತಂದ್ರೆ ಆ ವ್ಯಕ್ತಿ ಯಾವ ಇವತ್ತು ವೇಳೆಯಲ್ಲಿ ಹುಟ್ಟಿದ, ಎಷ್ಟು ಗಂಟೆಗೆ ಹುಟ್ಟಿದ, ಇವತ್ತು ಮುಹೂರ್ತ ಯಾವ್ದೈತಿ, ಆನಂತರ ಇವತ್ತು ಯಾವ ದಿನ ಐತಿ, ಶುಭ ದಿನ ಆಯಿತು, ಕೆಟ್ಟ ದಿನ ಆಯಿತು, ಕೆಟ್ಟ ಟೈಮ್ ಆಯಿತು, ಇದೆಲ್ಲವನ್ನು ನೋಡುವುದು ಇವತ್ತು ಜ್ಯೋತಿಷ್ಯ ಆಗಿರ್ತದೆ. ವಿದ್ಯಾರ್ಥಿ ಕಡೆ ವ್ಯಕ್ತಿಯ ಜೀವನದ ಎಲ್ಲ ಪ್ರಮುಖ ಘಟ್ಟಗಳು, ವ್ಯಕ್ತಿಯ ಜೀವನದ ಎಲ್ಲ ಪ್ರಮುಖ ಘಟ್ಟಗಳು ಇವತ್ತು ಅದರಲ್ಲಿ ಸುರಕ್ಷಿತವಾಗಿ ಅಡಕವಾಗಿರುತ್ತದೆ ಎಂಬ ನಂಬಿಕೆ ಇದೆ. ನೋಡ್ರಿ, ನಾವೇನಂತ ನಂಬ್ಕೊಂಡ್ಬಿಟ್ಟಿವಿ ಅಂತಂದ್ರೆ ವ್ಯಕ್ತಿಯ ಜೀವನದ ಪ್ರಮುಖ ಘಟಕಗಳು ಏನದಾವ, ಘಟ್ಟಗಳು, ಒಂದೊಂದೇ ಹಂತಗಳು, ಘಟ್ಟ ಅಂದ್ರೆ ಹಂತ. ಇವತ್ತ ಆ ಹಂತಗಳು, ಆ ಘಟ್ಟಗಳು ಇವತ್ತು ಅದರೊಳಗೆ ಸುರಕ್ಷಿತವಾಗಿ ಅಡಕಾಗ್ಯವ ಅಂತ ನಾವೆಲ್ಲ ನಂಬ್ಕೊಂಡ್ಬಿಟ್ಟೇವ. ಜ್ಯೋತಿಷ್ಯ ಅಂತಂದ್ರೆ ಅದನ್ನು ಬಿಟ್ಟು ನಾವಿಲ್ಲಪ್ಪ ಅನ್ನುವಂಥ ಒಂದು ನೆಲೆಯೊಳಗೆ ನಾವೆಲ್ಲರೂ ಏನು ಮಾಡ್ತೇವ, ಬದುಕನ್ನು ನಡೆಸಾಕತ್ತೀವಿ. ಇದು ಬೇಡ ಅಂತ ಹೇಳಿ ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ, ಮದುವೆ, ವಿದೇಶಿ ಪ್ರಯಾಣ, ಅಪಘಾತದ ಸಾವು ಇವುಗಳನ್ನೆಲ್ಲ ನಿರ್ಧರಿಸುತ್ತದೆ ಎಂದು ನಂಬುವುದು ಅರ್ಥರಹಿತ. ರಹಿತ ಅಂದರೆ ಇಲ್ಲದ, ಅರ್ಥ ಇಲ್ಲದ ವ್ಯರ್ಥ ಮಾತು. ಅರ್ಥ ಇಲ್ಲದಂತ ವ್ಯರ್ಥ ಮಾತು. ಯಾಕೆ ಹೇಳ್ರಿ? ಇವತ್ತು ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ, ಮದುವೆ, ವಿದೇಶಿ ಪ್ರಯಾಣ, ಅಪಘಾತ, ಸಾವು ಇವೆಲ್ಲ ನಿರ್ಧರಿಸೋದು. ಇವನ್ನೆಲ್ಲ ನಿರ್ಧಾರ ಮಾಡ್ತತಿ ಅನ್ನೋದನ್ನು ನಾವು ನಂಬೋದು ದುಷ್ಟ. ನಾವು ನಂಬಬಾರ್ದು. ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಜ್ಯೋತಿಷ್ಯ ಅರ್ಥಪೂರ್ಣ, ಅರ್ಥರಹಿತ. ಅರ್ಥರಹಿತ ಇವತ್ತು ನಾವೆಲ್ಲ ಕೈ ಕಟ್ಕೊಂಡ್ರಾಕತ್ತೀವಿ. ವಿದ್ಯಾಭ್ಯಾಸ ನಮ್ಮ ಮನೆ ಬರ್ದೋಗೈತಪ್ಪ, ನಾವು ಹಂಗೆ ಕೈ ಕಟ್ಕೊಂಡ್ರೆ ವಿದ್ಯಾಭ್ಯಾಸ ಬರ್ತದಂದ್ರೆ ನಮ್ಗೆ ಇಲ್ಲ. ಅದಕ್ಕೆ ಪ್ರತಿಯಾಗಿ ನಾವೇನು ಮಾಡಬೇಕು, ಶ್ರಮವನ್ನು ಪಡಬೇಕು. ಶ್ರಮ ಪಟ್ಟಾಗ ಮಾತ್ರ ನಮ್ಗೆ ವಿದ್ಯೆ ತಲೆಯೊಳಗೆ ಹೋಗ್ತದೆ. ಬರಿಬೇಕು, ಓದಬೇಕು ಅಂದಾಗ ನಾವು ವಿದ್ಯಾವಂತರಾಗ್ತೇವೆ. ಅದಕ್ಕೆ ಈ ವಿದ್ಯೆ ಅನ್ನೋದು ಕೂಡ ಇವತ್ತೇನೈತೆ ಅಂದ್ರೆ ಇದು ದೇವರನ್ನು ಕೊಡ್ತಾನ, ಆ ದೇವರ ಮಾಡಿಸ್ತಾನ. ನಾವು ಕೂತು ಬಿಟ್ಟಿವಂದ್ರೆ ಇದು ಜ್ಯೋತಿಷ್ಯವನ್ನು ನಂಬಿದ್ರೆ ನಮ್ಮ ಬದುಕು ನಶ್ವರ ಆಗ್ತಾ ಇದೆ ವಿನಃ ಇವತ್ತು ಯಶಸ್ಸಿನ ಕಡೆಗೆ ಹೋಗೋದಿಲ್ಲ ಅನ್ನುವಂಥ ಅರ್ಥವನ್ನು ಅಲ್ಲಿ ಕೊಟ್ಟರು. ಹೀಗೆ ಇಲ್ಲಿ ವಧುವರರಿಗಿಂತ ಗ್ರಹಗಳ ಪಾತ್ರ ಮದುವೆ ವ್ಯವಹಾರಗಳಲ್ಲಿ ಬಹಳಷ್ಟು ಪ್ರಮುಖವಾಗಿ ಕಂಡುಬರ್ತಾವೆ. ಇವತ್ತು ವಧು ಒಂದು ಕಡೆ ಇರ್ತಾರೆ, ವರ ಒಂದು ಕಡೆ ಇರ್ತಾರೆ. ಅವ್ರ ಜಾತಕ ತೊಗೊಂಬರ್ರಿ, ಅವ್ರ ಕುಂಡ್ಲಿ ತೊಗೊಂಬರ್ರಿ, ಅವ್ರು ಯಾವ ಟೈಮ್ನಾಗ ಹುಟ್ಟ್ಯಾರ, ಅವ್ರು ಎಲ್ಲಿ ಹುಟ್ಟಿದಾರ, ಆಮೇಲೆ ಅವ್ರ ವಯಸ್ಸು ಎಷ್ಟು, ಅವ್ರ ವಯೋಮಿತಿ ಎಷ್ಟು, ಅವ್ರ ನಕ್ಷತ್ರ ಯಾವುದು, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ನೋಡ್ರಿ ಹೀಗೆಲ್ಲ ಇವತ್ತು ನಾವು ನಕ್ಷತ್ರಾದಿಗಳನ್ನು ಕೇಳ್ತೇವೆ. ರಾಶಿ, ಮೇಷ ರಾಶಿ, ಮಕರ ರಾಶಿ, ಇವತ್ತು ಕರ್ಕ ರಾಶಿಗಳನ್ನು ಕೇಳ್ತಾ ಹೋಗ್ತೀವಿ. ಇದ್ಯಾವುದು ಬೇಡ ಅಂತ ಹೇಳಿದ್ರು. ನೋಡ್ರಿ ಕಂಡು ಬರ್ತದ, ಕೆಲವು ಜಾತಕಗಳು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು, ಕೆಲವು ಜಾತಕಗಳು ಏನು ಮಾಡ್ತಾವ, ತಮ್ಮ ಅಧಿಕಾರವನ್ನು ವಿಸ್ತರಣೆ ಮಾಡ್ಕೊತಾವೆ. ಅವು ಭಾವಿ ಅತ್ತೆ ಅಥವಾ ಮಾವನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ ಎಂದು ತಿಳಿಸುತ್ತವೆ. ನೋಡ್ರಿ ಏನಂತಂದ್ರೆ ನಾವಿವತ್ತು ಹೊಸದಾಗಿ ಮದುವೆ ಆಗ್ತಾ ಇರುವಂಥ ಒಂದು ಸಂದರ್ಭ. ಉದಾಹರಣೆ ಹೇಳ್ತೇವೆ, ಹೊಸದಾಗಿ ವಿವಾಹ ಆಗುವಂಥ ಸಂದರ್ಭದಲ್ಲಿ ಇವತ್ತು ನಾವೇನು ಮಾಡಿಬಿಡ್ತೀವಿ ಅಂತಂದ್ರೆ ಇಲ್ಲಿ ಹೆಣ್ಣು ಮತ್ತು ಗಂಡಿನ ಒಂದು ಏನು ಮಾಡ್ತೀವಿ, ಜಾತಕವನ್ನು ಓದು ಆ ಜ್ಯೋತಿಷ್ಯರ ಮುಂದಿಡ್ತೀವಿ. ಆ ಜ್ಯೋತಿಷ್ಯರ ಮುಂದಿಟ್ಟಾಗ ಆ ಜ್ಯೋತಿಷ್ಯ ಹೇಳ್ತಾನೆ, ನಿಮ್ಮ ಅತ್ತೆಗೆ ನೋಡ್ರಿ ನಿಮ್ಮ ಹುಡುಗಿ ನೀವು ಮದುವೆ ಮಾಡ್ಕೊಂಡ್ರಂದ್ರೆ ನಿಮ್ಮ ಮನೆ ಚಲೋ ಆಗಿಲ್ಲ, ಅದರಿಂದ ಏನೋ ಒಂದು ತೊಂದರೆ ಇದೆ, ಏನೋ ಆಯಿತು ಅಂತ ಹೇಳಿಬಿಡ್ತಾರೆ. ಅವಾಗ ಇವ್ರು ಏನು ಮಾಡ್ತಾರೆ, ಇವತ್ತು ಅದನ್ನು ನಂಬಿಬಿಡ್ತಾರೆ. ಯಾವುದೋ ಕಾರಣಕ್ಕೆ ಏನಾಗಿರ್ತದೆ ಅದು ಇವತ್ತು ಬಂದಂಥ ಸೊಸೆಯ ಮೇಲೆ ಏನಾಗ್ತದೆ ಅಂದ್ರೆ ದುಷ್ಪರಿಣಾಮವನ್ನು ಬೀರ್ತದೆ. ಈ
ಜ್ಯೋತಿಷ್ಯನು ಈ ರೀತಿ ಆಗಬಾರ್ದು ಅಂತ ಹೇಳಿದರು. ವಧುವರರ ಜಾತಕಗಳು ಅತ್ಯಂತ ಸಮರ್ಪಕವಾಗಿ ಕೂಡಿ ಬಂದಿತ್ತು. ವಧುವರರ ಜಾತಕಗಳು ಅತ್ಯಂತ ಸಮರ್ಪಕವಾಗಿ ಕೂಡಿ ಬಂದದ್ದನ್ನು ಗಮನಿಸಿಯೇ ಅದು ಎಷ್ಟು ಮದುವೆಗಳ ಯಶಸ್ವಿಯಾಗಿ ಇಲ್ಲಿದೆ ಇರುವುದಕ್ಕೆ ನಿದರ್ಶನಗಳು. ಹಾಗಾದ್ರೆ ನಾವು ಜಾತಕ ನೋಡೇ ವಿವಾಹವಾಗಿವೆ ಅಂತ ಇಟ್ಕೊಳ್ಳೋದು. ಜಾತಕ ನೋಡಿ ವಿವಾಹವಾದ್ರೆ ಇವತ್ತು ಎಷ್ಟು ಯಶಸ್ಸನ್ನು ಪಡೆದಾವ, ಎಷ್ಟು ವಿವಾಹಗಳು ಇವತ್ತು ಯಶಸ್ವಿಯನ್ನು ಪಡೆದಾವ, ಎಷ್ಟು ಇವತ್ತು ಮುಡ್ಕೊಂಡು ಬಿದ್ದಾವ. ಜ್ಯೋತಿಷ್ಯವನ್ನು ನಾವು ಕೇಳಲಾಗಿ ವಿವಾಹವಾದ್ರೆ ಅದು ಸುಸೂತ್ರವಾಗಿ ನಡೆಯುತ್ತೆ. ಜ್ಯೋತಿಷ್ಯವನ್ನು ಕೇಳಿ ಮಾಡಿದ್ರು ಅದು ಸುಸೂತ್ರವಾಗಿ ನಡೆದಿರ್ತದೆ. ಅಲ್ಲೇನೋ ಒಂದು ಕೊಂಕು ಬಂದಿರ್ತದೆ. ಅವಾಗ ಆ ಜ್ಯೋತಿಷ್ಯ ನಮ್ಗೆ ಸರಿಯಾಗಿ ಹೇಳಿಲ್ಲ. ಇವತ್ತು ಆಕೆ ಮದುವೆ ಮಾಡ್ಕೋಬೇಡ ಅಂತ ಹೇಳ್ಯಾನ, ಆದರೂ ನಾವು ಆ ಸೊಸೆ ಮನೆಗೆ ತಂದೀವು, ಆಕೆಯಿಂದ ನಮ್ಗೆ ಹಿಂಗಾಯ್ತು ಅಂತ ಆ ಕುಟುಂಬದ ಸದಸ್ಯರು ಆ ಮಹಿಳೆಯನ್ನು ತುಚ್ಛವಾಗಿ ಕಾಣಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಜ್ಯೋತಿಷ್ಯವನ್ನು ನೀವು ಆದರ್ಶಕೊಂಡು ಮಾಡಬೇಡ್ರಿ ಅಂತ ಹೇಳಿದರು. ಈ ಗುಂಪಿನಲ್ಲಿ ಜಾತಕ ಸೂಚಿಸುವುದಕ್ಕಿಂತ ಮುಂಚೆ ಯಾವ ಗುಂಪಿನಲ್ಲಿ ಮುಂಚೆ ಕಂಡುಬರುವ ವಿಧವೇ ವಿದುರರು ದೊರೆಯುತ್ತಾರೆ. ನೋಡ್ರಿ, ಇದನ್ನು ನಾವು ನೋಡೋಕ್ಕಿಂತ ಮುಂಚೆ ಇವತ್ತು ವಿವಾಹವಾದ ತಕ್ಷಣದಲ್ಲೇ ಇವತ್ತು ಸಾಯುವಂಥವರಲ್ಲ. ಇವತ್ತು ವಿದುರನ್ನ ವಿದುರರು ಅದರ ವಿಧುವೇನು ಅದ ಇಂಥವ್ರು ಕೂಡ ನಾವು ನೋಡಾಕತ್ತೀವಿ. ಸಾಮಾನ್ಯವಾಗಿ ಪ್ರಸಿದ್ಧ ಜ್ಯೋತಿಷ್ಯಗಳು ಬಹಳ ಮಟ್ಟಿಗೆ ಇವತ್ತು ನಂಬಿಕೆಗೆ ಅರ್ಹವೆಂದು ಭಾವಿಸಲಾಗುತ್ತದೆ. ಪ್ರಸಿದ್ಧವಾದಂಥ ಜ್ಯೋತಿಷಿಗಳೇ ಆಗಿಲ್ಲ ಅವರು ಇವತ್ತು ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದೇನು. ಆದರೆ ಇವರ ಲೆಕ್ಕಾಚಾರಗಳು ಸುಳ್ಳಾಗುವುದು ಬೇಕಾದಷ್ಟು ಸಾರಿ ನಾವು ನೋಡ್ತಾ ಇದ್ದೇವೆ. ಒಂದಷ್ಟು ಸಾರಿ ಈ ಪ್ರಸಿದ್ಧ ಜ್ಯೋತಿಷಿಗಳದಪ್ಪ ಭಾಳ ಒಳ್ಳೆಯ ಜ್ಯೋತಿಷಿಗಳದಾರ, ಅವರು ಹಿಂಗೆ ಹೇಳ್ತಾರೆ, ಅಲ್ಲೇ ನಾವು ಕೇಳಿದ್ರೆ ಭಾಳ ಚಲೋ ಅಂತ ನಾವು ಅಂದ್ಕೊಂಡಿರ್ತೇವಲ್ಲ, ಒಂದೊಂದು ಸಲ ಅವರು ಕೂಡ ನಮ್ಮ ಬದುಕಿನೊಳಗೆ ಏನು ಮಾಡ್ತಾರೆ, ಆಟ ಆಡ್ತಾರೆ. ಎದಕ್ರಿ? ದುಡ್ಡಿಗಾಗಿ. ಜ್ಯೋತಿಷ್ ಅನ್ನೋದು ನಿಂತಿದ್ದದಕ್ಕೆ ಇವತ್ತು ಗ್ರಹ ನಕ್ಷತ್ರಾದಿಗಳ ಮೇಲೆ ನಿಂತತಿ. ಆ ನಕ್ಷತ್ರ ಗ್ರಹಗಳನ್ನು ಹೇಳಿಬಿಟ್ರೆ ನಾವು ಅಂಜಿ ಏನು ಮಾಡ್ತೀವಿ, ಅವ್ರಿಗೆ ದುಡ್ಡು ಕೊಡ್ತೇವೆ. ಆ ದುಡ್ಡಿನ ಪ್ರಕಾರ ಅವ್ರು ಏನು ಮಾಡ್ತಾರೆ, ನಮ್ಗೆ ಇವತ್ತು ಗ್ರಹಾದಿಗಳನ್ನು ಶಾಂತ ಮಾಡ್ತಾರೆ ಅಂತ ನಾವು ತಿಳ್ಕೊತೀವಿ. ಹೌದಾ? ನಮ್ಮ ಬದುಕಿನಲ್ಲಿ ಏನಾಗಬೇಕಾಗಿತ್ತಲ್ಲ ಅದು ನಡೀತಿರ್ತದೆ. ಅದನ್ನು ಎಲ್ಲರೂ ಹೇಳಿದೆ. ಆ ನಂತರದಲ್ಲಿ ಇವತ್ತು ಇಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳು ಒಪ್ಪದಂಥ ಇವತ್ತು ಜಾತಕಗಳ ಪ್ರಕಾರ ನಡೆದಂಥ ಇವತ್ತು ಮದುವೆಗಳಲ್ಲಿ ಕೂಡ ನಾವು ಅನಿರೀಕ್ಷಿತವಾದಂಥ ದುರಂತಗಳನ್ನು ಕಾಣ್ತೇವೆ. ಜ್ಯೋತಿಷಿಗಳ ಒಪ್ಪಿ ಮದುವೆ ಮಾಡಿದಂಥದ್ದನ್ನು ನೋಡಾಕತ್ತೀವಿ. ಅಲ್ಲಿ ಇವತ್ತು ಒಪ್ಪಿದಂಥದ್ದನ್ನು ನೋಡಾಕತ್ತೀವಿ. ನಾವು ಜ್ಯೋತಿಷಿಗಳ ಒಪ್ಪಿ ಮದುವೆ ಮಾಡಿದ್ದನ್ನು ನೋಡ್ತೇವ್ರಿ. ಅಲ್ಲಿ ಕೂಡ ಇವತ್ತು ಸಮಸ್ಯೆಗಳನ್ನು ಕಾಣ್ತೀವಿ. ಎಷ್ಟೋ ದುರಂತಗಳನ್ನು ಸಹ ಕಾಣ್ತೀವಿ. ಎಷ್ಟೋ ಸಾವು ನೋವುಗಳನ್ನು ಕಾಣ್ತಾ ಇದ್ದೀವಿ. ಸಂಸಾರ ವಿರಸ, ತಪ್ಪು ತಿಳುವಳಿಕೆಯನ್ನು ಪಟ್ಟದ್ದು, ಅಸುಖ ಕಂಡು ಬರ್ತಾ ಇರುವಂಥದ್ದು. ಜಗತ್ತಿನಲ್ಲಿಯೇ 90%ಕ್ಕೆ ಹೆಚ್ಚು ಜನರು, ಆ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ನೋಡಿ, 90ಕ್ಕಿಂತ ಹೆಚ್ಚು ಜನರು ಜಾತಕವನ್ನು ನೋಡಲಾರ್ದ ವಿವಾಹ ಮಾಡಿಕೊಂಡರಲ್ಲ, ಅವರು ವಿವಾಹ ಸುಸೂತ್ರ ಐತಿ ಅನ್ನೋದು ಪ್ರಕಾರ. ಎಷ್ಟೋ ಜನ ಇವತ್ತು ಜಾತಕವಿಲ್ಲದೆ ಮದುವೆ ಮಾಡ್ಕೊಂಡ್ರ ಅವರ ವಿವಾಹಗಳು ಉಳಿದವರಂತೆ ಸುಖವು ಅಥವಾ ಅಸುಖವು ಆಗಿರುತ್ತವೆ. ಇವತ್ತು ವಿವಾಹ ಜೀವನ ಬದುಕು ಅಂದ ನಂತರದಲ್ಲೇ ಅಲ್ಲಿ ಸುಖನೂ ಬರ್ತದೆ, ಅಸುಖನೂ ಬರ್ತದೆ, ಕಷ್ಟನೂ ಬರ್ತದೆ, ಇವತ್ತು ಸುಖನೂ ಬರ್ತದೆ. ಅದನ್ನು ಅನುಭವಿಸುವಂಥದ್ದು ಇವತ್ತು ಅಲ್ಲಿ ಆ ವ್ಯಕ್ತಿಗಳಾಗಿರ್ತಾರೆ. ಹೀಗೆ ಇವತ್ತು ವಿವಾಹ ಉಳಿದವರಲ್ಲಿ ಇವತ್ತು ಉಳಿದವರಂತೆ ಅದೇನಾಗಿರ್ತೈತಿ ಅಂತಂದ್ರೆ ಒಂದು ಕಡೆ ಸುಖವನ್ನು ಪಟ್ಟರೆ ಇನ್ನೊಂದು ಕಡೆ ಅಸುಖ ಇರ್ತದೆ. ಇದೇ ಜೀವನ ಬದುಕಿನ ಒಂದು ಮೌಲ್ಯ, ಬದುಕಿನ ಒಂದು ಮುಖ್ಯಾಂಶ, ಬದುಕಿನ ಒಂದು ರಹಸ್ಯ ಆಗಿರ್ತದೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕಾಣುವ ಸಾವಿನ ಸನ್ನಿವೇಶವನ್ನು, ಪ್ರಕೃತಿ ವಿಕೋಪ ಆಯಿತು, ಆ ಪ್ರಕೃತಿ ವಿಕೋಪದಲ್ಲಿ ಇವತ್ತು ಆ ಸಂದರ್ಭದಲ್ಲಿ ಕಾಣುವಂಥ ಸಾವಿನ ಸನ್ನಿವೇಶವನ್ನು ನಾವು ವಿಶ್ಲೇಷಿಸಿದಾಗ ಅಲ್ಲಿ ಕೂಡ ಈಗಾಗಲೇ ದುರ್ಬಲವಾಗಿರುವಂಥ ಇವತ್ತು ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಜ್ಯೋತಿಷ್ಯದ ಮೇಲೆ ಮಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ನೋಡ್ರಿ, ಜ್ಯೋತಿಷ್ಯ ಇವತ್ತು ವಕ್ರವಾಗಿ ಹೋಗಕತ್ತೈತಿ ಅಂತಂದ್ರೆ ಪ್ರಕೃತಿ ವಿಕೋಪ ಆಯಿತು ಅಂತಂದ್ರೆ ಇವತ್ತು ಜ್ಯೋತಿಷ್ಯದ ಮೇಲೆ ಮಾರಕವಾದಂಥ ಪರಿಣಾಮವನ್ನು ಉಂಟು ಮಾಡ್ತದೆ. ನೋಡ್ರಿ, ಇವತ್ತು ನಾವು ಉದಾಹರಣೆಗಾಗಿ ಹೇಳ್ತಾ ಇದ್ದೇನೆ ಏನಂತಂದ್ರೆ, ಎಲ್ಲೋ ಚೀನಾದ ಒಂದು ಗಡಿಯೊಳಗೆ ಇವತ್ತು ಪ್ರಕೃತಿಯ ನಾಶವನ್ನು ಮಾಡಿದ್ದಕ್ಕಾಗಿ ಕೊರೋನಾ ಅನ್ನುವಂಥ ಒಂದು ವೈರಸ್ಸು ಇಡೀ ಪ್ರಪಂಚವನ್ನೇ ಅದೇನು ಮಾಡೋದು ಸುತ್ತುವರೆದು ಇವತ್ತೆಷ್ಟೋ ಜನ ಅಮಾಯಕರನ್ನು ಘಾಸಿಗೊಳಿಸಿ. ಇದು ಅದಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಹೇಳಿದಾರೆ ಜ್ಯೋತಿಷ್ಯ.
ಎದಕ್ಕಂತಂದ್ರೆ ಪ್ರಕೃತಿ ವಿಕೋಪವನ್ನು ನಾವು ಯಾವಾಗ ಮಾಡ್ತೀವಿ ಆವಾಗ ಮಾರಕ ಪರಿಣಾಮಗಳು ಉಂಟಾಗುತ್ತೆ ಪ್ರಾರಂಭ. ಯಾವಾಗ ಜ್ಯೋತಿಷ್ಯ ಪ್ರಾರಂಭ ಆಕತಿ ಆವಾಗ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡಿರ್ತಿರ್ತದೆ. ದುಷ್ಪರಿಣಾಮಗಳೇ ಉಂಟಾಗೋದು ಹೊರತು ಒಳ್ಳೆಯದಾಗುವುದಿಲ್ಲ ಅಂತ ಹೇಳಿದರು. ವಿಮಾನ ಅಪಘಾತದಲ್ಲಿ ಸತ್ತ ಮೇಲೆ ದುರದೃಷ್ಟಶಾಲಿಗಳ ಜಾತಕವು ಒಂದೇ ಸೂಚನೆಯನ್ನು ಕೊಡುತ್ತದೆ ಎಂದು ಅಭಿಪ್ರಾಯ ಪಡುವುದು ತೀರಾ ಅಸಂಗತವಾದಂಥ ಸಂಗತಿ, ಸೋಜಿಗದ ಸಂಗತಿ, ಅಸಂಗತ. ಇವತ್ತು ನಮ್ಮದು ಹಣೆ ಬರಲ್ಲ, ಯಾರು ಬರೆದದ್ದು ಅಲ್ಲ, ಯಥಸ್ಥಿತವಾದಂಥದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ. ನಾವು ಹೋಗ್ತಾ ಇರ್ತೀವಿ, ಪ್ರಯಾಣ ಮಾಡ್ತಾ ಇರ್ತೀವಿ, ಇವತ್ತು ಅಲ್ಲೊಂದು ಅಪಘಾತ ಆಗ್ತದೆ. ದುರದೃಷ್ಟವಶಾತ್ ಇವತ್ತು ಎಲ್ಲ ದುರದೃಷ್ಟವಶಾತ್ ಶಾಲಿಗಳ ಜಾತಕವು ಒಂದೇ ಸೂಚನೆಯನ್ನು ಕೊಡುತ್ತದೆ ಎಂದು ಅಭಿಪ್ರಾಯ ಕೊಡುವುದು ತೀರಾ ಅಸಂಗತ. ನೋಡ್ರಿ, ಎಲ್ಲೋ ಒಂದಿಷ್ಟು ಗಾಡಿ ಬಿದ್ದುಬಿಟ್ಟತಿ ಅಂತಂದ್ರೆ ಅದ್ರಾಗ ಒಂದಿಬ್ಬರು 4-5 ಮಂದಿ ಸತ್ತಿರ್ತಾರೆ. ಅವರೆಲ್ಲರೂ ದುರದೃಷ್ಟರಲ್ಲ. ಇವತ್ತು ಒಂದಿಷ್ಟು ಜನ ಉಳಿದಿರ್ತಾರೆ, ಒಂದಿಷ್ಟು ಜನ ಸತ್ತಿರ್ತಾರೆ. ಎಲ್ಲರಿಗೂ ಒಮ್ಮೆ ಸಾವು ಬರೋದಿಲ್ಲ, ಅದು ಆಕ್ಸಿಡೆಂಟ್ ಆಗೈತಿ ಅಂತ ಹೇಳಿ ಸತ್ತಿರ್ತಾರೆ. ಹೌದಾ? ಇದು ದುರಾದೃಷ್ಟವಶಾತ್, ಇದು ಜಾತಕ ಅನ್ನೋಲ್ಲ. ಏನು ನಾವೇನು ಮಾಡ್ತೀವಿ, ಅಲ್ರಿ ಅವ್ರ ಜಾತಕ ಚಲೋ ಇಲ್ಲ ನೋಡ್ರಿ, ಅವ್ನು ಹೋದ ಕಡೆಗೆ ಚಲೋ ಇಲ್ಲ ನೋಡ್ರಿ ಅಂತ ನಾವೇನು ಮಾಡ್ತೀವಿ, ಆ ಜಾತಕಕ್ಕೆ ಜ್ಯೋತಿಷ್ಯಕ್ಕೆ ಅದನ್ನು ಹೋಲಿಕೆ ಮಾಡ್ತೀವಿ. ಹೀಗೆ ಇದೇ ರೀತಿ ಇವತ್ತು ಚಂಡಮಾರುತ ಅಥವಾ ಭೂಕಂಪಕ್ಕೆ ಬಲಿಯಾದ ಎಲ್ಲ ವ್ಯಕ್ತಿಗಳ ಜಾತಕದಲ್ಲಿ ಕೂಡ ಅವನ ಸಾವಿನ ದಿನ ಒಂದೇ ರೀತಿಯಲ್ಲಿ ಸೂಚಿತವಾಗಿರುತ್ತದೆ ಎಂದು ಹೇಳುವುದು ಅಷ್ಟೇ ಅಸಂಬದ್ಧವಾದದ್ದು. ನೋಡ್ರಿ, ನಂದು ಸಾವು ಇವತ್ತೈತಿ, ಇನ್ನೊಬ್ಬರ ಸಾವು ಇವತ್ತೈತಿ, ಮತ್ತೊಬ್ಬರ ಸಾವು ಇವತ್ತೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಅಸಂಭವವಾದಂಥದ್ದು. ಸಾವು ಯಾವಾಗ ನಮಗೆ ಬರ್ತದೆ, ಯಾವಾಗ ಹೋಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಇದು ಅಸಂಭವವಾದಂಥದ್ದು. ರೂಢ್ಯಾಗ ಬರುವುದಿಲ್ಲ. ಇದನ್ನ ಜ್ಯೋತಿಷ್ಯ ಹೇಳೋಕ್ಕಾಗೋದಿಲ್ಲ. ನೀ ಇವತ್ತು ಸಾಯ್ತೇನ ಇಲ್ಲ, ನೀ ನಾಳೆ ಸಾಯ್ತೇನ ಇಲ್ಲ. ಕಾಲಾವಕಾಶಗಳು ಇವತ್ತೇನಾಗ್ತಾವ ಅಂತಂದ್ರೆ ವ್ಯಕ್ತಿಯ ಜಾತಕದಲ್ಲಿ ಇವತ್ತು ಭೂಕಂಪ ಆಗಿರಬೇಕು, ಆ ಭೂಕಂಪದಿಂದ ಇವತ್ತು ಸತ್ತು ಹೋದ ಅಂತನ್ನುವಂಥದ್ದನ್ನು ನಾವು ತಿಳ್ಕೊತೀವಿ. ಸಾವು ಇದೇ ರೀತಿಯಾಗೈತಿ, ಹಿಂಗೆ ಬರ್ತೈತಿ, ಇಲ್ಲೇ ಐತಿ ಅಂತ ಹೇಳಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಸಾವು ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಹೌದಾ? ಅದು ಅಸಂಬದ್ಧವಾದಂಥದ್ದು. ಅದೇ ರೀತಿಯಾಗಿ ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಹಾಗೂ ಸಮಯೋಚಿತ ಬುದ್ಧಿ ಇರಬೇಕು. ನೋಡಿ, ಜ್ಯೋತಿಷ್ಯದ ಪ್ರಕಾರ ಹಾಗಾದ್ರೆ ಚಂಡಮಾರುತ ಯಾಕೆ ಬೀಸ್ತತಿ? ಅದಕ್ಕೆ ಅದರದಾದಂಥ ಸಮಯೋಚಿತ ಬುದ್ಧಿ ಇರಬೇಕಲ್ಲ. ಅಲ್ಲಿ ಜನ ಇರಬಾರ್ದು, ಅವಾಗ ನಾನು ಗಾಳಿಯನ್ನು ಜೋರಾಗಿ ಬೀಸಬೇಕು. ಹಾಗಾದರೆ ಇಲ್ಲಿ ಭೂಕಂಪ ನೋಡ್ರಿ, ಅಲ್ಲಿ ಜನ ಅಂದ್ರೆ ಅಲ್ಲಿ ಭೂಕಂಪ ಆಗೋದು ಬೇಡ, ಆ ಜನ ಸತ್ತೋಗ್ತಾರ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಜ್ಯೋತಿಷ್ಯಕ್ಕೆ ಇರಬೇಕಾದ್ರೆ, ಜ್ಯೋತಿಷ್ಯದ ಪ್ರಕಾರ ಮತ್ತು ಇವುಗಳಿಗೆ ಇರಬೇಕಾಗಿತ್ತಲ್ಲ ಚಂಡಮಾರುತಕ್ಕಾಗಲಿ ಪ್ರಕೃತಿ ಒಳಗಿರುವಂಥ ಚಂಡಮಾರುತಕ್ಕೆ, ಸುನಾಮಿ ಅಲೆಗಳಿಗೆ ಅಥವಾ ಭೂಕಂಪಕ್ಕೆ ಆ ಪರಿಕಲ್ಪನೆ ಉಂಟಾಗಬೇಕಾಗಿತ್ತಲ್ಲ, ಇವತ್ತು ಬುದ್ಧಿ ಇರಬೇಕಾಗಿತ್ತಲ್ಲ ಅಂತ ಯೋಚನೆ ಮಾಡಿ ಅವು ಯಾವ ಜಾತಕಗಳಲ್ಲಿ ಒಂದೇ ದಿನ ಸಾವಿನ ಭವಿಷ್ಯ ಬರೆದಿದೆಯೋ ಅಂಥವರನ್ನು ಮಾತ್ರ ಹುಡುಕಿಕೊಂಡು ಮರಣಕ್ಕೆ ಕಾರಣವಾಗಬೇಕು. ಯಾವ ದಿನ ಇವತ್ತು ಎಷ್ಟು ಜನರ ಸಾವು ಐತೆ ಅನ್ನೋದು ಐತಲ್ಲ, ಅವ್ರನ್ನಷ್ಟ ಹುಡುಕಿಕೊಂಡು ಬರಬೇಕು. ಆ ಸಾವು ಅವರಷ್ಟ ಸಾಯ್ತು, ಉಳಿದವ್ರ ಸಾಯ್ತು. ಯಾವ ದಿನ ಎಂದು ಏನು ಅನ್ನುವಂಥ ಒಂದು ಜಾತಕವನ್ನು ನಾವು ವ್ಯಕ್ತಪಡಿಸಿವಲ್ಲ, ಅದು ಇಲ್ಲಿ ಆಗಬೇಕಾದಂಥದ್ದು ಅನ್ನೋದನ್ನು ಇಲ್ಲಿ ಅವ್ರೇನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಇದೇ ರೀತಿಯಾಗಿ ಚಂಡಮಾರುತ ಬೀಸಿದ ಪ್ರದೇಶಗಳಲ್ಲಿ ಸುರಕ್ಷಿತವಾದಂಥ ಮನೆಗಳಲ್ಲಿ ವಾಸ ಮಾಡುವ ಶ್ರೀಮಂತ ಅಥವಾ ಭೂಕಂಪಗಳಿಂದ ರಕ್ಷಿಸಲ್ಪಡುವಂಥ ಪ್ರದೇಶಗಳಲ್ಲೇ ಇರುವ ಪ್ರದೇಶದ ಜನರ ಜಾತಕಗಳು ಸಾವಿಗೀಡಾದ ಬಡವರಿಗಿಂತ ಉತ್ತಮ ಅದೃಷ್ಟವನ್ನು ಇವತ್ತು ಹೊಂದಿರಬೇಕು. ಈ ಅಂಶವು ಕೂಡ ಜ್ಯೋತಿಷ್ಯದ ಟೊಳ್ಳುತನವನ್ನು ವ್ಯಕ್ತಪಡಿಸುವುದು. ನೋಡ್ರಿ, ಏನಂತ ಹೇಳ್ತಾನೆ ಅಂತಂದ್ರೆ, ಇವತ್ತೊಬ್ಬ ಶ್ರೀಮಂತನ ಇವತ್ತು ಭೂಕಂಪದ ಹೊಡೆತಕ್ಕೆ ಸಾಕು ಹೋಗ್ಬಿಡ್ತಾನೆ. ಹೌದಾ? ಇಲ್ಲಿ ಒಬ್ಬ ಶ್ರೀಮಂತನು ಕೂಡ ಇವತ್ತು ಭೂಕಂಪದ ಒಂದು ಹೊಡೆತಕ್ಕೆ ಇವತ್ತು ಸತ್ತು ಹೋಗ್ಬಿಡ್ತಾನೆ. ಹಾಗಾದ್ರೆ ಶ್ರೀಮಂತನನ್ನ ಇವತ್ತು ಆ ಭೂಕಂಪ ಏನು ಮಾಡಬಹುದಾಗಿತ್ತು? ಜ್ಯೋತಿಷ್ಯ ಬದುಕಿಸ್ಬೋದಾಗಿತ್ತಲ್ಲ. ಇವತ್ತು ಬಡವರು ನೋಡ್ರಿ, ಶ್ರೀಮಂತಕ್ಕಿಂತ ಕೆಳಗೆ ಬಡವರು ಕೂಡ ಏನು ಮಾಡ್ತಾರೆ, ಅಲ್ಲಿ ಸತ್ತು ಹೋಗಿರ್ತಾರೆ, ಸಾವಿಗೀಡಾಗಿರ್ತಾರೆ. ಉತ್ತಮ ಅದೃಷ್ಟವನ್ನು ಹೊಂದಿರಬೇಕು. ಯಾಕಂದ್ರೆ ಬದುಕು ಸಾವುಗಳು ಗೊತ್ತಿಲ್ಲ, ಅಲ್ಲಿ ಅದೃಷ್ಟ ದುರಾದೃಷ್ಟಗಳು ಇರುತ್ತವೆ. ಈ ಅಂಶವೂ ಕೂಡ ಇವತ್ತು ಜ್ಯೋತಿಷ್ಯದ ಟೊಳ್ಳುತನವನ್ನು ವ್ಯಕ್ತಪಡಿಸಬಹುದು. ಜ್ಯೋತಿಷ್ಯ ಏನು ಮಾಡ್ತೀವಿ, ನಿಮ್ಮ ಅದೃಷ್ಟ ಚಲೋ ಇದ್ರೆ ನೀವು ಬದುಕುವುದ್ರಿ, ನಿಮ್ಮ ಅದೃಷ್ಟ ಕೆಟ್ಟಿತ್ತು ನೀವು ಸತ್ತು ಹೋಗ್ರಿ,
ಹಾಗಲ್ಲ ಅದು ಇವತ್ತು ಅದೃಷ್ಟ ದುರಾದೃಷ್ಟಗಳು ನಮ್ಮನ್ನು ಕೇಳ್ಕೊಂಡು ಬರೋದಿಲ್ಲ, ಸಾವು ನಮ್ಮನ್ನು ಕೇಳ್ಕೊಂಡು ಬರೋದಿಲ್ಲ. ನಮ್ಗೆ ಯಾವಾಗ ಸಾವು ಬರ್ತದೆ ಅವಾಗ ನಮ್ಗೆ ಸಾವು ಬರ್ತದೆ. ಯಾವಾಗ ನಮ್ಗೆ ಇವತ್ತು ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವ ಅವಾಗ ಜ್ಯೋತಿಷ್ಯ ಇವತ್ತು ಏನು ಮಾಡ್ತದೆ ಅಂದರೆ ತನ್ನ ಟೊಳ್ಳುತನವನ್ನು ನೋಡ್ರಿ, ಟೊಳ್ಳುತನ ಅಂತಂದ್ರೆ ಅದ್ರೊಳಗೆ ಏನು ಆಗ್ತಿಲ್ಲ ಅಂತ, ಜ್ಯೋತಿಷ್ಯದೊಳಗೆ ಇವತ್ತು ಏನು ಅರ್ಥ ಇಲ್ಲ ಅನ್ನುವ ಹಾಗೆ ಇವತ್ತು ಏನಾಗ್ತದೆ ಅಂತಂದ್ರೆ ಅಲ್ಲಿ ನಾವು ಅದನ್ನು ವ್ಯಕ್ತಪಡಿಸ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಜ್ಯೋತಿಷ್ಯದ ಆಧಾರವಾಗಿರುವಂಥ 9 ಗ್ರಹಗಳು, ಆ 9 ಗ್ರಹಗಳಲ್ಲಿ ಇವತ್ತು 2 ಗ್ರಹಗಳು ಇಲ್ಲ. ಒಂದು ಸೂರ್ಯ ಮತ್ತು ಚಂದ್ರ. ಸೂರ್ಯ ಅನ್ನೋದು ನಕ್ಷತ್ರ, ಚಂದ್ರ ಅನ್ನೋದು ಉಪಗ್ರಹವಾಗಿ ಉಳ್ಕೊಳ್ತಾವೆ. ಇಲ್ಲಿ ಗ್ರಹಗಳು ಮನುಷ್ಯನ ಜೀವನದ ಮೇಲೆ ಇವತ್ತು ಪರಿಣಾಮವನ್ನು ಬೀರ್ತಾವ ಅನ್ನುವಂಥ ಒಂದು ಅಸಂಬದ್ಧತೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ರಾಹುಕಾಲ, ಗುಳಿಕಾಕಾಲ, ಯಮಗಂಡ ಕಾಲ ಇವುಗಳಿಗೆ ಯಾವುದೇ ರೀತಿಯಾದ ಅರ್ಥ ಇದೆ ಅನ್ನೋದನ್ನು ನಾನು ಹೇಳಿದೆ. ಯಮಗಂಡ ಕಾಲ, ರಾಹುಕಾಲ, ಇವತ್ತು ಗುಳಿಕಾಕಾಲ ನೋಡ್ರಿ, ನಾವು ಇದೇ ಕಾಲಕ್ಕೆ ನಮ್ಮ ಮನೆಯನ್ನು ಬಿಡಬೇಕು, ಇದೇ ಕಾಲಕ್ಕೆ ನಮ್ಮ ಮನೆಯನ್ನು ಬಿಡಬೇಕು ಅನ್ನೋದಿಲ್ಲ. ನಾವು ಹೌದಾ, ನಮ್ಮ ಟೈಮ್ ಮುಗಿತಿಲ್ಲೋ ನಾವು ಮನೆಗೆ ಹೋಗ್ತೀವಿ, ನಮ್ಮ ಟೈಮ್ ಪ್ರಾರಂಭ ಆಗ್ತಿಲ್ಲ ನಾವು ಶಾಲೆಗೆ ಬರ್ತೀವಿ, ಕಾಲೇಜಿಗೆ ಬರ್ತೀವಿ. ಹೌದಾ, ಈ ರೀತಿಯಾಗಿ ಇಲ್ಲಿ ಗ್ರಹಗಳ ಸ್ಥಾನವು ಕೂಡ ವಿದ್ಯಾಭ್ಯಾಸ, ಮದುವೆ, ವಿದೇಶಿ ಪ್ರಯಾಣ, ಅಪಘಾತ, ಸಾವು ಇವುಗಳನ್ನು ಇವತ್ತು ನಿರ್ಧರಿಸ್ತದ ಎಂದು ನಂಬುವುದು ಅರ್ಥರಹಿತ. ನೋಡಿ, ಮದುವೆಯನ್ನು ಕುರಿತು ಇವತ್ತು ನಮಗೆ ಏನು ಮಾಡ್ತದ, ಸಹಾಯವನ್ನು ಮಾಡ್ತದ ಇಲ್ಲ. ಹಾಗಾದರೆ ವಿದ್ಯಾಭ್ಯಾಸದ ಸ್ಥಾನ, ಗ್ರಹಗಳಲ್ಲಿ ಸ್ಥಾನ ಬೇರುಗಳಾಗ್ತವ ಇಲ್ಲ. ನಾವು ಯಾವಾಗ ಪ್ರಯತ್ನ ಮಾಡ್ತೀವಿ ಅವಾಗ ವಿದ್ಯಾಭ್ಯಾಸವನ್ನು ಕಲಿತೀವಿ. ಅದಕ್ಕೆ ಇವೆಲ್ಲ ಏನಿದೆ ಅಂತಂದ್ರೆ ಇಲ್ಲಿ ಅರ್ಥರಹಿತವಾಗಿದ್ದಾವೆ ಅನ್ನೋದನ್ನು ಅವ್ರು ಹೇಳಿದ್ರು. ಜ್ಯೋತಿಷ್ಯದ ಪ್ರಕಾರ ಇವತ್ತು ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಹಾಗೂ ಸಂಯೋಚಿತವಾದಂಥ ಬುದ್ಧಿ ಇರಬೇಕು. ನೋಡ್ರಿ, ಅವ ಗಾಳಿ ಬೀಸ್ತಾ ಇದ್ದಾವ, ಭೂಕಂಪ ಆಗ್ತಾ ಇದೆ ಅಂತಂದ್ರೆ ಹಂಗಾರೆ ಜ್ಯೋತಿಷ್ಯದ ಪ್ರಕಾರ ಅವಕ್ಕೆ ಬುದ್ಧಿ ಇರಬೇಕಿಲ್ಲ. ಅಲ್ಲಿ ಜನ ಇದ್ದಾಗ ನಾನು ಚಂಡಮಾರುತವನ್ನು ಅಪ್ಪಳಿಸಬಾರ್ದು, ಭೂಕಂಪವನ್ನು ಮಾಡಬಾರ್ದು ಅನ್ನುವಂಥ ಪ್ರಜ್ಞೆ ಅವ್ಕೆ ಬೇಕಲ್ಲ. ಎದರ ಪ್ರಕಾರ ಅದು ಜ್ಯೋತಿಷ್ಯದ ಪ್ರಕಾರ ಅಂತ ಹೇಳಿದ್ರು. ಇದೇ ರೀತಿಯಾಗಿ ಇಲ್ಲಿ ಹೀಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಹೀಗೆ ಸಂಯೋಜಿತವಾದಂಥ ಒಂದು ಬುದ್ಧಿ ಅದರಲ್ಲಿ ಇರಬೇಕು ಅಂತನ್ನುವಂಥದ್ದು. ಹಾಗಾದರೆ ನಾವು ಖಗೋಳಶಾಸ್ತ್ರ, ನಕ್ಷತ್ರಗಳನ್ನು ಒಳಗೊಂಡಂಥ ಇವತ್ತು ಆಕಾಶ ಮಂಡಲ ಅಂತನ್ನುವಂಥದ್ದನ್ನು ಇಲ್ಲಿ ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಕ್ಷತ್ರ ಗ್ರಹಣಾದಿಗಳ ಚಲನೆ, ಸ್ಥಾನ, ಇವುಗಳಿಂದ ಉಂಟಾಗುವಂಥ ಒಂದು ಫಲ ಇತ್ಯಾದಿಗಳನ್ನು ತಿಳಿಸುವಂಥ ಒಂದು ಶಾಸ್ತ್ರವೇ ಇವತ್ತೇನಾಗಿದೆ ಅಂತಂದ್ರೆ ಜ್ಯೋತಿಷ್ಶಾಸ್ತ್ರ ಆಗಿದೆ. ಈ ಜ್ಯೋತಿಷ್ಶಾಸ್ತ್ರವನ್ನು ನರಸಿಂಹಯ್ಯನವರು ಎಷ್ಟರ ಮಟ್ಟಿಗೆ ಇವತ್ತದನ್ನು ಏನು ಮಾಡಿದರು, ಒಪ್ಕೊಂಡ್ರು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಅವರು ಕೊನೆಗೆ ಕೊಡ್ತಾರೆ. ಆದರೆ ಇಲ್ಲಿ ಅದು ಏನು ಅರ್ಥಪೂರ್ಣವಾಗಿದೆ ಅಥವಾ ಅರ್ಥರಹಿತವಾಗಿದೆ ಅಂತ ಈ ನೋಡಿದ ಪ್ರಕಾರ ನಾವು ಅದು ಇವತ್ತು ಅರ್ಥರಹಿತವಾಗಿದೆ ಅನ್ನುವಂಥದ್ದನ್ನು ನಾವು 3 ಭಾಗಗಳಲ್ಲಿ ನೋಡಿದ ವಿದ್ಯಾರ್ಥಿಗಳೇ. ಮತ್ತೆ ನೆಕ್ಸ್ಟ್ ಭಾಗದಲ್ಲಿ ಇವತ್ತೇನು ಮಾಡೋಣ, ಮುಂದಿನ ಒಂದು ಭಾಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಧನ್ಯವಾದ.